ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ. ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ. ಗಂಗಾಧೀರದಿ ಋಷಿಗಳು ಅಂದು ಯಾಗವ ಮಾಡಿದರು, ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯು ತೆರಳಿದ. ಅರಿತು ಬರಬೇಕು ಎಂದು ಮೃಗಮುನಿಯು ತೆರಳಿದ. ನಂದಗೋಪನ ಮಗನ ಕಂದನ ಮಂದಿರಕ್ಕಾಗಿ ಬಂದನು, ವೇದಗಳನ್ನೇ ಓದುತ್ತಾ ಹರಿಯನು ಕೊಂಡಾಡುತ್ತಾ. ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು, ಶಂಭು ಕಂಡನು ಪಾರ್ವತಿಯು ಕಲೆತಿರುವುದ ಕಂಡನು. ಸೃಷ್ಟಿಯೊಳಗೆ ನಿಂದ ಲಿಂಗ ಶ್ರೇಷ್ಠವಾಗಲೆಂದನು. ವೈಕುಂಠಕ್ಕೆ ಬಂದನು, ವಾರಿಜಾಕ್ಷನ ಕಂಡನು. ಕೆಟ್ಟ ಕೋಪದಿಂದ ಒತ್ತರೆ ಎಷ್ಟು ನೊಂದಿತೆಂದನು. ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು. ಬಂದ ಕಾರ್ಯ ಆಯಿತೆಂದು ಅಂದು ಮುನಿಯು ತೆರಳಿದ. ಬಂದು ನಿಂದು ಸಭೆಯೊಳಗೆ ಇಂದಿರೇಶನ ಹೊಗಳಿದ. ಪತಿಯ ಕೂಡೆ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು. ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ. ಉತ್ತದಲ್ಲಿ 10,000 ವರುಷ ಗುಪ್ತವಾಗಿ ಇದ್ದನು. ಬ್ರಹ್ಮಧೇನುವಾದನು ರುದ್ರವತ್ಸನಾದನು. ಧೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು. ಕೋಟಿ ಹೊನ್ನು ಬಾಳುವುದು ಕೊಡದ ಹಾಲು ಕರೆಯುವುದು. ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು. ಒಂದು ದಿವಸ ಕಂದಗಾಲು ಚಂದದಿಂದಲೇ ಕೊಡಲಿಲ್ಲ. ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು. ಅಂದು ರಾಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು. ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು. ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು. ಕೃಷ್ಣ ತನ್ನ ಮನದಲ್ಲಿ ಯೋಚಿಸಿ ಕೊಟ್ಟ ತನ್ನ ಶಿರವನು. 7 ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು. ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ. ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದೇಳಿತು. ತಟನೆ ರಾಯ ಎದ್ದು ಗಿರಿಗೆ ಬಂದು ಬೇಗ ಸೇರಿದ. ಇಷ್ಟು ಕಷ್ಟ ಕೊಟ್ಟವಾಗಿ ಭ್ರಷ್ಟ ಪಿಶಾಚಿಯಾಗಿದ್ದ. ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ. ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ. ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಹೋದನು. ಕ್ರೋಢರುಬಿಯ ಕಂಡನು, ಕೂಡಿ ಮಾತನಾಡಿದನು. ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಾಡಾಗಬೇಕೆಂದ. 100 ಪಾದ ಭೂಮಿ ಕೊಟ್ಟರೆ ಮೊದಲ ಪೂಜೆ ನಿಮಗೆಂದ. ಪಾಕ ಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು. ಮುಂಡೆ ಬಾಚಿ ದೊಂಡೆ ಹಾಕಿ ತುಂಡು ಮಲ್ಲಿಗೆ ಮುಡಿದನು. ಭಾನುಕೋಟಿ ತೇಜನೀಗ ಬೇಟೆಯಾಡ ಹೊರಟನು. ಹಾರ ಪದಕ ಕೊರಳಲಾಗಿ ಹಣೆಗೆ ತಿಲಕವಿಟ್ಟನು. ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದವು. ಪಟ್ಟಿನೊಟ್ಟು ಕಚ್ಚೆ ಕಟ್ಟಿ ಪೀತಾಂಬರವ ಹೊತ್ತನು. ಢಾಳು ಕತ್ತಿ ಉಡಿಯ ಸಿಕ್ಕಿ ಜೋಡು ಕಾಲಲ್ ಮೆಟ್ಟಿದ. ಕರದಿ ವೀಳ್ಯವನ್ನೇ ಪಿಡಿದು ಕನ್ನಡಿಯ ನೋಡಿದ. ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು.
ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ. ಕರಿಯ ಹಿಂದೆ ಹರಿಯು ಬರಲು ಕಾಂತೆರೆಲ್ಲ ಕಂಡರು. ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು. ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ ಬರುವನು? ಎಷ್ಟು ಹೇಳಿ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು. ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು. ಕಲ್ಲು ಮಳೆಯ ಕರೆದರಾಗ ಕುದುರೆ ಕೆಳಗೆ ಬಿದ್ದಿತು. ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು. ಪರಮಾನ್ನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು. ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನ ವೈರಿಗೆ. ಕಣ್ಣಿಲ್ಲಾದ ದೈವ ಅವಳ ನಿರ್ಮಾಣವ ಮಾಡಿದ. ಯಾವ ದೇಶ ಯಾವಳಾಕೆ ಎನಗೆ ಬೇಳು ಎಂದಳು. ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ ಕೊರಳಲ್ ಹಾಕಿ ಕೂಸಿನ ಕೊಂಕಳಲೆತ್ತಿದ. ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ. ಕಾಂತೆರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು. ಕಾಂತೆರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು. ಬನ್ನಿರೆಮ್ಮ ಸದನಕ್ಕೆನುತ ಬಹಳ ಮಾತನಾಡಿದರು. ತಂದೆ ತಾಯಿ ಬಂಧು ಬಳಗ ಒಂದು ಹಣ ಉಂಟೆಂದರು. ಇಷ್ಟು ಪರಿಯಲಿದ್ದವಗೆ ಕನ್ಯೆಯಾಕೆ ದೊರಕಿಲ್ಲ. ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು. ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರೆಸಿದ. ಶುಕಾಚಾರ್ಯರ ಕರೆಸಿದ ಮದುವೆ ಬೋಲೆ ಬರೆಸಿದ. ವಲ್ಲಭೇನ ಕರೆಯುವುದಕ್ಕೆ ಕೊಲ್ಹಾಪುರಕ್ಕೆ ಹೋದರು. ಗರುಡನ್ ಹೆಗಲನೇರಿಕೊಂಡು ಬೇಗ ಹೊರಟು ಬಂದರು. ಅಷ್ಟವರ್ಗವನ್ನು ಮಾಡಿ ಇಷ್ಟ ದೇವರ ಪೂಜಿಸಿ ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು. ಲಕ್ಷ್ಮಿ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು. ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು. ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ. ಕಮಲನಾಭ ಕಾಂತೆ ಕೈಗೆ ಕಂಕಣವನ್ನೇ ಕಟ್ಟಿದ. ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವನ್ನೇ ಕಟ್ಟಿದ. ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ. ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರ್ ಬನ್ನಿರೆ. ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೆಯರ್ ಬನ್ನಿರೆ. ವೆಂಕಟೇಶನ ಕಳುಹಿದ. ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹಿನ. ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹಿನ. ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹಿನ. ಭಕ್ತಿಯಿಂದಲೇ ಕೇಳುವರಿಗೆ ಮುಕ್ತಿ ಕೊಡುವ ಹಯವದನ. ತಂದ ಶ್ರೀಹರಿಗೆ ನಿತ್ಯ ಶುಭ ಮಂಗಳ. ಶೇಷಾದ್ರಿ ಗಿರಿವಾಸ ಶ್ರೀ
निपुणं सद्भक्तचिन्तामणि सद्येलीं शुभनामकं मम गुरुं सर्वासुरं सादरम् वन्दे वेङ्कटसूरिराजमहमज्ञानान्धकारापहम् श्रीमद्रामसुपूजनैकनिरतं श्रीसत्यसन्धं गुरुं श्रीमद्